ನಾವು ಇವತ್ತು ಸನ್ಸ್ಕ್ರೀನ್ ಬಗ್ಗೆ ತಿಳಿಯೋಣ. ಮೊದಲು ಸನ್ಸ್ಕ್ರೀನ್ ಅಂದರೇನು? ಇದೊಂದು ಟಾಪಿಕಲ್ ಪ್ರಾಡಕ್ಟ್, ಅಂದರೆ ಸ್ಕಿನ್ ಮೇಲೆ ಹಚ್ಕೊಳ್ಳುವಂಥದ್ದು. ಸೂರ್ಯನ ಕಿರಣಗಳಲ್ಲಿ UVA ಮತ್ತು UVB ರೇಸ್ ಇರುತ್ತೆ. ಅಲ್ಟ್ರಾವೈಲೆಟ್ A ಮತ್ತು ಅಲ್ಟ್ರಾವೈಲೆಟ್ B ಇದು ಸ್ಕಿನ್ನಿಗೆ ಒಳ್ಳೆಯದಲ್ಲ, ಹಾರ್ಮ್ಫುಲ್ ಇರುತ್ತೆ. ಇದು ನಮ್ಮ ಚರ್ಮದಲ್ಲಿ ಅಬ್ಸಾರ್ಬ್ ಆಗದೇ ಇರೋಕ್ಕೆ ನಾವು ಸನ್ಸ್ಕ್ರೀನ್ನ ಬಳಸಬೇಕಾಗುತ್ತೆ. ಇದೊಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಫಾರ್ಮ್ ಆಗುತ್ತೆ ನಾವು ಹಚ್ಕೊಂಡಾಗ. ಇದು ದಿನನಿತ್ಯ ನಾವು ಬಳಸಬೇಕು. ಇದು ಹೇಗೆ ಕೆಲಸ ಮಾಡುತ್ತೆ? ಸನ್ಸ್ಕ್ರೀನ್ಗಳು ಹೇಗೆ ಸಿಗುತ್ತೆ ಅಂತ ನೋಡಿದ್ರೆ, ಇದು ಕ್ರೀಮ್ಗಳಲ್ಲೂ ಸಿಗುತ್ತೆ, ಜೆಲ್ಗಳಲ್ಲೂ, ಲೋಷನ್ಗಳಲ್ಲೂ, ಸ್ಟಿಕ್ಗಳಲ್ಲೂ ಸಿಗುತ್ತೆ ಮಾರ್ಕೆಟಲ್ಲಿ. ನಾವು ಯಾವುದ್ಯಾವುದು ನಮಗೆ ಅನುಕೂಲ, ನಮ್ಮ ಸ್ಕಿನ್ನಿಗೆ ಉಪಯೋಗ ಆಗುತ್ತೋ ಆ ರೀತಿ ನಾವು ಉಪಯೋಗಿಸ್ಕೋಬೋದು. ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ SPF ಅಂತ ಇರುತ್ತೆ. ಇದರಲ್ಲಿ 30, 50, 40, 50+++, 60++ ಅಂತಲೂ ಬರುತ್ತೆ. ಮತ್ತು ಈ ಸ್ಪೋರ್ಟ್ಸ್ ಪರ್ಸನ್ಗೆ, ಕೆಲವೊಂದು ಸ್ವಿಮ್ಮರ್ಸ್ಗೆ, ಆ ರೀತಿ ಅವರಿಗೆ ತುಂಬ ಹೈ ಲೆವೆಲ್ ಆಫ್ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ಸ್ಗಳು ಬೇಕಾಗುತ್ತೆ. ಇದರಲ್ಲಿ ಏನು ವಿಧಗಳು, ಎಷ್ಟು ಟೈಪ್ಸ್ ಅಂತ ತಿಳ್ಕೊಳ್ಳೋಕ್ಕೆ ಆದರೆ, ಒಂದು ಫಿಸಿಕಲ್ ಸನ್ಸ್ಕ್ರೀನ್, ಒಂದು ಕೆಮಿಕಲ್ ಸನ್ಸ್ಕ್ರೀನ್. ಫಿಸಿಕಲ್ ಸನ್ಸ್ಕ್ರೀನ್ ಅಂದರೆ ಈ ಹಚ್ಕೊಂಡಾಗ ಅದೊಂದು ವೆರೈಟಿ ಅಷ್ಟೇ. ಹಚ್ಕೊಂಡಾಗ ಒಂದು ಸ್ವಲ್ಪ ವೈಟ್ ಕಾಸ್ಟಿಂಗ್ ಬರುತ್ತೆ ನಮ್ಮ ಫೇಸಿಗಾಗಲಿ ಸ್ಕಿನ್ನಿಗಾಗಲಿ. ಇದರ ಎಕ್ಸಾಂಪಲ್ ಅಂದರೆ ಜಿಂಕ್ ಆಕ್ಸೈಡ್ ಇರ್ಬೋದು, ಟೈಟಾನಿಯಮ್ ಡೈಆಕ್ಸೈಡ್, ಇದು ಮೇನ್ಲಿ ನಾವು ಮಾರ್ಕೆಟಲ್ಲಿ ನೋಡ್ತೀವಿ. ಸೆಕೆಂಡ್, ಕೆಮಿಕಲ್ ಸನ್ಸ್ಕ್ರೀನ್. ಕೆಮಿಕಲ್ ಸನ್ಸ್ಕ್ರೀನ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಸನ್ರೈಸನ್ನು ಹಚ್ಕೊಂಡಾಗ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಆವಾಗ ಅದು ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಫಾರ್ಮ್ ಮಾಡುತ್ತೆ ವಿತ್ ಎ ಕೆಮಿಕಲ್ ರಿಯಾಕ್ಷನ್. ಬಟ್ ದೀಸ್ ಆರ್ ಆಲ್ ಸೇಫ್. ಎರಡೂ ನಾವು ಉಪಯೋಗಿಸ್ಕೋಬೋದು. ಯಾವುದು ಬೆಸ್ಟ್ ಅಂತ ನೋಡೋಕ್ಕೆ ಹೋದರೆ ಫಿಸಿಕಲ್ ಸನ್ಸ್ಕ್ರೀನು ಮತ್ತು ಕೆಮಿಕಲ್ ಸನ್ಸ್ಕ್ರೀನ್ ಮಿಕ್ಸ್ ಉಪಯೋಗಿಸಿದ್ರೆ ಬೆಸ್ಟು. ಇಲ್ಲ ನನಗೆ ವೈಟ್ ಕಾಸ್ಟಿಂಗ್ ಬೇಡ, ನನಗೆ ವೈಟಿಶ್ ಬೇಡ, ಆ ಫೀಲಿಂಗ್ ಬೇಡ ಅಂದರೆ ನಾವು ಬರೀ ಕೆಮಿಕಲ್ ಕೂಡ ಯೂಸ್ ಮಾಡಬಹುದು. ಸನ್ಸ್ಕ್ರೀನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಹೇಳ್ತೀನಿ. ನಾವು ಒಂದು ಕ್ರೀಮ್ ಹಚ್ತೀವಿ, ಹಚ್ಚಿದ ಮೇಲೆ ಅದು ಸನ್ ರೈಸ್ ಬೀಳುತ್ತೆ, ಅಥವಾ ಒಂದು ಟಾರ್ಚ್ ಬಿಟ್ಟರೆ ನಮ್ಗೆ ಹೆಂಗೆ ಬೀಳುತ್ತಲ್ಲ ಹಾಗೆ. ಐದರ್ ಅದು ರಿಫ್ಲೆಕ್ಟ್ ಆಗುತ್ತೆ, ಒನ್ ಟೈಪ್ ಆಫ್ ರಿಫ್ಲೆಕ್ಟ್ ಅಂದರೆ ಮರಳಿ ಹೊಡೆಯುತ್ತೆ, ಒಳಗಡೆ ಬಿಡೋದೇ ಇಲ್ಲ, ಇಟ್ ವಿಲ್ ಬಿ ಟಫ್. ಇನ್ನೊಂದು ಎಬ್ಸಾರ್ಬ್ ಆಗುತ್ತೆ. ಎಬ್ಸಾರ್ಬ್ ಆಗಿ ಆ ಕ್ರೀಮ್ಗಳಲ್ಲಿರೋ ಅಂಶಗಳ ಜೊತೆಗೆ ಕೆಮಿಕಲ್ ಪ್ರೊಟೆಕ್ಟಿವ್ ಲೇಯರ್ ಆಗುತ್ತೆ. ದ್ಯಾಟ್ ವಿಲ್ ಬ್ಲಾಕ್ ಸನ್ ರೇಸ್ ಟು ಎಂಟರ್ ಇನ್ ಟು ದ ಸ್ಕಿನ್. ಓಕೆ, ಇದು ಮೆಲಾನಿನ್ಗೂ ಹೆಲ್ಪ್ ಆಗುತ್ತೆ. ಮೆಲಾನಿನ್ ಜೊತೆನೂ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಕೂಡ. ಮೆಲಾನಿನ್ ಅಂದರೆ ನಮ್ಮ ಚರ್ಮದ ಒಳಗಡೆ ಇರೋ ಪಿಗ್ಮೆಂಟ್ ಹೆಸರು. ಓಕೆ, ಇನ್ನು ಯಾರ್ಯಾರು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅಂತ ತಿಳಿಯೋಣ. ನಮ್ಮ ಇಂಡಿಯಾದಲ್ಲಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಅನ್ನೋಕ್ಕಿಂತ ನಾವು ಒಂದು 10-15 ವಯಸ್ಸಿಂದ ನಾವು ಆರಾಮಾಗಿ ಶುರು ಮಾಡ್ಬೋದು. 20 ವಯಸ್ಸಿನ ಒಳಗಡೆ ಇರೋರು SPF 30 ಮಿನಿಮಮ್ ಯೂಸ್ ಮಾಡಬೇಕು, ದಿನಾಲೂ ಯೂಸ್ ಮಾಡಬೇಕು. 20ಕ್ಕಿಂತ ಮೇಲೆ 30 ಮೇಲೆ ಇರೋರು ಮಿನಿಮಮ್ 50 SPF ಯೂಸ್ ಮಾಡಬೇಕು. ಯಾಕಂದರೆ 30 ಆದಮೇಲೆ ನಮಗೆ ಏಜಿಂಗ್ ಶುರು ಆಗಿರುತ್ತೆ. ಏನ್ರಿ 30ಗೆ ಏಜಿಂಗ್ ಅಂತೀರಾ? ಹೌದು, 30 ಅಂದ್ರೇ ನಮ್ಮದು ಯಂಗ್ನೆಸ್ ಮುಗಿದು ಸ್ಲೋಲಿ ಏಜಿಂಗ್ ಸ್ಟಾರ್ಟ್ ಆಗಿರುತ್ತೆ. ಕಾಣಲ್ಲ, ಬಟ್ ಸ್ಟಾರ್ಟ್ ಆಗಿರುತ್ತೆ. ಅದೆಲ್ಲ ತಡೆಗಟ್ಟಲಿಕ್ಕೆ ನಾವು SPF 50++ ಅಥವಾ SPF 50 ಸಾಕಾಗುತ್ತೆ. ಅದನ್ನು ನಾವು ಡೈಲಿ ಮುಖಕ್ಕೆ ಆಯಿತು, ಅಥವಾ ಕೈಗೆ, ಕಾಲಿಗೆ, ಅಥವಾ ಎಕ್ಸ್ಪೋಸ್ಡ್ ಪಾರ್ಟ್ಗಳನ್ನೇ ನಾವು ಬಾಡಿ ಲೋಷನ್ ಆಗಿ ಯೂಸ್ ಮಾಡ್ಬೋದು. ಫೇಸ್ಗೆ ಕ್ರೀಮ್, ಲೋಷನ್ಸ್ ಆ ಥರನೂ ನಾವು ಯೂಸ್ ಮಾಡ್ಕೋಬೋದು. ಸನ್ಸ್ಕ್ರೀನು ಯಾವಾಗ ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಯೋಣ. ದಿನಾಲೂ ಬೆಳಗಿನ ಸಮಯದಲ್ಲಿ, ಯೂಶ್ವಲಿ 10ರಿಂದ 4 ಗಂಟೆ ಸಮಯದಲ್ಲಿ ನೀವು ಯಾವಾಗಾದರೂ ಹೊರಗಡೆ ಹೋಗದೇ ಇದ್ದರೂ ಕೂಡ ಇದು ಬೇಕಾಗುತ್ತೆ. ಬಟ್ ಡೈಲಿ ಮಾರ್ನಿಂಗ್ ರೂಟೀನ್ ಆಗಿ ನೀವು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಉಪಯೋಗಿಸೋದು ಅತ್ಯಗತ್ಯ ಅಥವಾ ಎಸೆನ್ಷಿಯಲ್ ಅಂತ ಹೇಳ್ಬೋದು. ನಾನು ಮನೇಲೇ ಇರ್ತೀನಿ, ಸಮ್ಮರ್ಗೆ ಬಿಸಿಲಿಗೆ ಹೋಗಲ್ಲ, ನಾನು ಯಾಕೆ ಹಾಕಬೇಕು ಅಂತಲೂ ಕೆಲವೊಬ್ರು ಕೇಳ್ತಾರೆ. ಇದೊಂದು ತಪ್ಪು ಕಲ್ಪನೆ. UV ರೇಸು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದು ಎಲ್ಲ ಕಡೆ ಇರುತ್ತೆ. ಅದು 10ರಿಂದ 4 ಗಂಟೆ ಒಳಗೆ ಅದರ ಸಾಂದ್ರತೆ ಅಥವಾ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅದರಿಂದ ಸ್ಲೋಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಏಜಿಂಗ್ ಆಗುತ್ತೆ. ಕೆಲವೊಂದು ಹಾರ್ಮ್ ಇಮಿಡಿಯೇಟ್ಲಿ ಆಗಲ್ಲ, ಬಟ್ ಆಗೇ ಆಗುತ್ತೆ. ಅದನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ನಾವು ಸನ್ಸ್ಕ್ರೀನ್ ಉಪಯೋಗಿಸೋದು ಭಾಳ ಇಂಪಾರ್ಟೆಂಟು. ಈ ಮನೇಲೇ ಇರ್ತೀನಿ ಅಂದವರಿಗೆ ಈ ಕಿಟಕಿಯಿಂದ ಕೂಡ ನಮ್ಗೆ ಒಳಗಡೆ ಬರುತ್ತೆ. ಸ್ಪೆಷಲಿ ನಾವು ಎಲ್ಲರೂ ಸ್ಕ್ರೀನ್ ಯೂಸ್ ಮಾಡ್ತೀವಿ, ಲೈಕ್ ಮೊಬೈಲ್ ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ. ಆ ಬ್ಲೂ ಲೈಟ್ ಕೂಡ ನಮಗೆ ಒಳ್ಳೆಯದಲ್ಲ. ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅದಕ್ಕೂ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ನೆಕ್ಸ್ಟು ಯಾವಾಗ ಯೂಸ್ ಮಾಡಬೇಕು ಅಂದರೆ, ಅಟ್ಲೀಸ್ಟ್ 15ರಿಂದ 30 ನಿಮಿಷ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅಂತ ಹೇಳ್ತಾರೆ. ಮತ್ತು ರೀಅಪ್ಲೈ
ಅಕಸ್ಮಾತ್ ನೀವು ಬೀಚ್ಗೆ ಹೋದರೆ ಅಥವಾ ನಾನು ಆಟ ಆಡ್ತಿದ್ದೀನಿ ಕ್ರಿಕೆಟು ವಾಟೆವರ್ ಸ್ಪೋರ್ಟ್ಸಲ್ಲಿದ್ದೀನಿ, ಅವರು ಕಂಟಿನ್ಯೂಸ್ ಸನ್ನಲ್ಲಿರುವಾಗ ಎವ್ರಿ 2 hours ಯು ಹ್ಯಾವ್ ಟು ರೀಅಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ ಸನ್ ಪ್ರೊಟೆಕ್ಷನ್ಗೆ. 1 SPF ನಮಗೆ 2 ನಿಮಿಷ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಯೋಚನೆ ಮಾಡಿ, 30 SPF ನಿಮಗೆ 1 hour ಅಷ್ಟೇ SPF ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಈ ಥರ ಇರುವಾಗ ಸ್ವಲ್ಪ ನಾವು ಅದನ್ನು ನೋಡಿಕೊಂಡು ವಿ ಹ್ಯಾವ್ ಟು ರೀಅಪ್ಲೈ. ನೆಕ್ಸ್ಟು ಡರ್ಮೆಟಾಲಜಿಸ್ಟ್ ಪ್ರಕಾರ ಅದೇ ಎವ್ರಿ 2 hours ನಾವು ರಿಪೀಟ್ ಮಾಡಲೇಬೇಕು, ಸ್ಕಿನ್ ಸಮಸ್ಯೆ ಬರದೇ ಇರೋಂಗೆ ಅಂತಲೂ ಅವರು ಹೇಳಿದ್ದುಂಟು. ಯಾರ್ಯಾರು ಯೂಸ್ ಮಾಡಬೇಕು? ಎಲ್ಲರೂ ಯೂಸ್ ಮಾಡಬೇಕು. ಸ್ಟೂಡೆಂಟ್ಸ್ ಹಿಡ್ಕೊಂಡು ಹೌಸ್ ವೈಫ್ಸ್ ಹಿಡ್ಕೊಂಡು ವರ್ಕಿಂಗ್, ನಾನ್ ವರ್ಕಿಂಗ್, ಏಜ್ ಎಲ್ಲರೂ ಇರೋರು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು 6 months ಯೂಸ್ ಮಾಡಿ ನೋಡಿ, 6 months ಯೂಸ್ ಮಾಡದೇ ಇರುವಾಗ ನೋಡಿ, ದರ್ ಈಸ್ ಅ ಲಾಟ್ ಆಫ್ ಡಿಫರೆನ್ಸ್. ಏಜಿಂಗ್ ಸಮಸ್ಯೆ ಇರೋರು ಅಥವಾ ಯಾರಿಗೆ ಏಜಿಂಗ್ ಬೇಡ, ಆ್ಯಂಟಿ ಏಜಿಂಗ್ ಬೇಡ, ಎಲ್ರಿಗೂ ಬೇಕು. ಸೊ ಒಂದು ಸಣ್ಣ ಸ್ಟೆಪ್ಪು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಂಡ್ರೆ ಇಟ್ ಈಸ್ ಗುಡ್. ನೆಕ್ಸ್ಟು ಏನೇನು ಆಗುತ್ತೆ, ಏನು ಬೆನಿಫಿಟ್ಟು ಸನ್ಸ್ಕ್ರೀನ್ ಬಳಸಿದ್ರೆ ಅಂದರೆ, ಈ ಸನ್ ಬರ್ನ್ ಅಂತೀವಿ, ಬಿಸಿಲಿಗೆ ಹೋದರೆ ಕೆಂಪಾಗೋದು, ಸ್ಕಿನ್ ಇರಿಟೇಷನ್ನು, ಅಲರ್ಜಿ, ಇಚಿಂಗು ಇದೆಲ್ಲ ಬರುತ್ತೆ. ಸಣ್ಣ ಗುಳ್ಳೆ ಆಗುತ್ತೆ, ಕೆಲವೊಬ್ಬರಿಗೆ ತುಂಬ ಸಿವಿಯರ್ ಕೂಡ ಆಗುತ್ತೆ. ನೆಕ್ಸ್ಟು ಪ್ರೀಮೇಚೂರ್ ಏಜಿಂಗ್, 30 ವರ್ಷ ಇರೋರು 40 ವರ್ಷದ ಥರ ಕಾಣೋದು, 40 ವರ್ಷ ಇರೋರು 50 ವರ್ಷದ ಥರ ಕಾಣೋದು, ಈ ಥರ ಸ್ಕಿನ್ ಕೇರ್ ಇಲ್ಲದೆ ಇರೋರಿಗೂ ಕೂಡ ಒಂದು ಬಿಸಿಲಲ್ಲೇ ಜಾಸ್ತಿ ಎಕ್ಸ್ಪೋಸ್ ಆಗಿಯೂ ಕೂಡ ಈ ಥರ ಪ್ರೀಮೇಚೂರ್ ಏಜಿಂಗ್ನ ನಾವು ತಡೆಗಟ್ಟಬೋದು. ಇನ್ ಶಾರ್ಟ್ ಹೇಳಬೇಕು ಅಂತಂದರೆ, ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್, ಇದು ರಿಸರ್ಚ್ ಪ್ರಕಾರ ಪ್ರಾಪರಾಗಿ ಸನ್ಸ್ಕ್ರೀನ್ ಯೂಸ್ ಮಾಡೋರಿಗೆ ಕ್ಯಾನ್ಸರ್ ಆಗೋದನ್ನು ತಡೆಗಟ್ಬೋದು, ಈ ಮೆಲನೋಮಾ ಅಂಥವುಗಳನ್ನು ತಡೆಗಟ್ಬೋದು ಅಂಥೇಳಿ ಪ್ರೂವ್ ಆಗಿದೆ. ಇನ್ನು ಪಿಗ್ಮೆಂಟೇಷನ್ನು, ಅನ್ಇವನ್ ಸ್ಕಿನ್ ಟೋನು, ಅಲ್ಲಲ್ಲಿ ಸನ್ ಸ್ಪಾಟ್ಸು, ಇದೆಲ್ಲನೂ ನಾವು ಸ್ಕ್ರೀನ್ ಹಚ್ಚೋದ್ರಿಂದ ನಾವು ತಡೆಗಟ್ಬೋದು. ಬಿಸಿಲಿಗೆ ಸಮರಲ್ಲಿ ಇರುವಾಗ ಈ ಆಯುರ್ವೇದದ ಪ್ರಕಾರ ಪಿತ್ತದೋಷ ಆಲ್ರೆಡಿ ಜಾಸ್ತಿ ಇರುತ್ತೆ ನಮ್ಮ ಬಾಡಿಯಲ್ಲಿ, ಎನ್ವಿರಾನ್ಮೆಂಟಲ್ಲಿ ಕೂಡ. ಸೊ ನಾವು ಪಿತ್ತದೋಷವನ್ನು ಕಮ್ಮಿ ಮಾಡಲಿಕ್ಕೂ ಕೂಡ ತಂಪಾದ ಆಹಾರ ವಿಹಾರ ಮತ್ತು ಪಿತ್ತಹಾರ ತೈಲಗಳನ್ನು ಉಪಯೋಗಿಸಿ, ಈ ಎಷ್ಟಿ ಮಧು ತೈಲ, ಚಂದನ ಬಲ, ಲಾಕ್ಷಾದಿ ತೈಲಗಳನ್ನು ನಾವು ರೆಗ್ಯುಲರಾಗಿ ಸ್ನಾನ ಮಾಡುವಾಗ ಮಸಾಜ್ ಮಾಡಿಕೊಂಡ್ರೂ ಕೂಡ ಬಾಡಿಯಲ್ಲಿರೋ ಪಿತ್ತದ ಅಂಶ ಕಮ್ಮಿ ಆಗುತ್ತೆ. ಮತ್ತು ಆ ಸನ್ ಇಫೆಕ್ಟಿಂದನೂ ನಾವು ಸ್ವಲ್ಪ ಇದು ಮಾಡ್ಬೋದು, ತಡೆಗಟ್ಬೋದು. ಮತ್ತು ಈ ಮಾರ್ಕೆಟಲ್ಲಿರೋ ನನಗೆ ಸನ್ಸ್ಕ್ರೀನೇ ಬೇಡ, ನಾನು ಅದು ಯಾವುದೂ ಉಪಯೋಗಿಸಲ್ಲ, ನನಗೆ ನ್ಯಾಚುರಲ್ ಆಗಿರೋದೇನೋ ಹೇಳಿ ಅಂತಂದರೆ ಆ ಥರ ನ್ಯಾಚುರಲ್ ಆಗಿರೋದು ಯಾವುದೂ ಇರಲ್ಲ. ಈ ಸನ್ಸ್ಕ್ರೀನ್ ಏನೋ ಹೇಳಿದ್ದೇನಲ್ಲ, ಇದನ್ನು ಹಾರ್ಮ್ಲೆಸ್, ಇಟ್ ಈಸ್ ಆಲ್ ಯೂಸ್ಫುಲ್ ಫಾರ್ ದ ಸ್ಕಿನ್ ಓನ್ಲಿ. ಆದರೆ ನಾವು ಸಿಂಪಲ್ ಕೊಕೊನಟ್ ಆಯಿಲ್ ಸ್ನಾನ ಆದಮೇಲೆ, ವರ್ಜಿನ್ ಕೊಕೊನಟ್ ಆಯಿಲ್ ಆಗ್ಬೋದು, ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ನ ನಾವು ಸ್ನಾನ ಆದಮೇಲೆ ಇಮಿಡಿಯೇಟ್ಲಿ ತೇವ ಇರುತ್ತಲ್ಲ ಬಾಡಿ, ಆವಾಗಲೇ ಒಂದು ಲೇಯರ್ ತಿನ್ನಾಗಿ ಹಚ್ಕೊಂಡ್ಬಿಟ್ರೆ ಸನ್ ಡ್ಯಾಮೇಜ್ ತಡಿಬೋದು. ಲೈಕ್ ಇರಿಟೇಷನ್ ಅಂತ ಹೇಳಿದ್ನಲ್ಲ, ಬಿಸಿ ಆಗೋದ್ರಿಂದ. ಆದರೆ ಸನ್ಸ್ಕ್ರೀನ್ ಇಫೆಕ್ಟ್ ಕೊಡೋದಿಲ್ಲ, ಬಟ್ ಸನ್ ಡ್ಯಾಮೇಜನ್ನು ಖಂಡಿತ ತಡಿಬೋದು. ಸೊ ತಿಳಿದ್ರಲ್ಲ ಸನ್ಸ್ಕ್ರೀನ್ ಇಂಪಾರ್ಟೆನ್ಸು. ಸೊ ಇದನ್ನು ಇವತ್ತಿಂದನೇ ಶುರು ಮಾಡಿ, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ, ನಿಮ್ಮ ಸ್ಕಿನ್ನು ಇಂಪ್ರೂವ್ ಆಗುತ್ತೆ. ಸೊ ಇದ್ರ ಜೊತೆಗೆ ನಾನು ಇದನ್ನು ಟಾಪಿಕ್ ಮುಗಿಸ್ತೀನಿ. ಮುಂದೆ ಮತ್ತೊಂದು ಟಾಪಿಕ್ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.